Hello everyone, myself Anita. I am the student of Government First Grade College and PG Center Hybrid. Today I explain about a topic in financial management, that is working capital management. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಮೊದಲು ನಾವು ಕ್ಯಾಪಿಟಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Meaning of capital. In financial management, capital means money is essential for the day-to-day operations of a business. ಯಾವುದೇ ಒಂದು ಆರ್ಗನೈಸೇಷನ್ ನಡಿಬೇಕಾದ್ರೆ ನಮಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುವಂಥದ್ದು ಕ್ಯಾಪಿಟಲ್. ಎಲ್ಲ ಆರ್ಗನೈಸೇಷನ್ ಸಮ್ ಆಫ್ ಫಂಡನ್ನು ಇಟ್ಕೊಂಡಿರಬೇಕು ಆರ್ಗನೈಸೇಷನ್ನ ಸ್ಮೂತಾಗಿ ನಡೆಸಲಿಕ್ಕೆ. ಹಾಗಾಗಿ ನಮ್ಮಲ್ಲಿರುವ ಕ್ಯಾಶನ್ನು ನಾವು ಎಷ್ಟು ರಿಸರ್ವ್ ಮಾಡ್ತೀವಿ ಅಷ್ಟು ನಮಗೆ ಒಂದು ಆರ್ಗನೈಸೇಷನ್ನ ಸ್ಮೂತಾಗಿ ರನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ಡೇ ಟು ಡೇ ಆಪರೇಷನ್ ಏನು ಆರ್ಗನೈಸೇಷನಲ್ಲಿ ಆ್ಯಕ್ಟಿವಿಟೀಸ್ ನಡೀತದೆ ಅದಕ್ಕೆ ಕ್ಯಾಪಿಟಲ್ ಅನ್ನುವಂಥದ್ದು ಬೇಕೇ ಬೇಕು. ಕ್ಯಾಪಿಟಲ್ ಈಸ್ ಫಾಲ್ ಅಂಡರ್ 2 types. ಕ್ಯಾಪಿಟಲಲ್ಲಿ 2 ಟೈಪ್ಸ್ ಬರ್ತದೆ, ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತೊಂದು ವರ್ಕಿಂಗ್ ಕ್ಯಾಪಿಟಲ್. Fixed capital, it is a long-term capital decision. Assets held for more than a year before converting to cash. For example, purchase of fixed asset such as plant and machinery, building, furniture, etc. ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿದರೆ ಅದು ಫಿಕ್ಸ್ಡ್ ಅಂದರೆ ಈಗ ನಾವು ಅಸೆಟನ್ನು ಪರ್ಚೇಸ್ ಮಾಡಿದಾಗ ನಾವು ಅದನ್ನು ಬಿಫೋರ್ 1 year ಕ್ಯಾಶ್ ಆಗಿ ಕನ್ವರ್ಟ್ ಮಾಡಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಮೆಷಿನರಿ, ಬಿಲ್ಡಿಂಗ್. ನಾವೀಗ ಒಂದು ಮನೆ ಅಂತ ತಗೊಂಡ್ರೆ ಮನೆಗೆ ಬೇಕಾಗುವಂಥ ಒಂದು ರೆಫ್ರಿಜರೇಟರ್ ಆಗಿರ್ಬೋದು, ಟೆಲಿವಿಷನ್, ಇದೆಲ್ಲ ಫಿಕ್ಸ್ಡ್ ಅಸೆಟ್ಸ್. ಇದನ್ನು ನಾವು ತಗೊಂಡ ನೆಕ್ಸ್ಟ್ ಡೇನೇ ನಾವೇನು ಸೇಲ್ ಮಾಡಲ್ಲ, ಹಾಗೆ ಕ್ಯಾಶಾಗಿ ಕನ್ವರ್ಟ್ ಮಾಡಲ್ಲ. ಸೊ ಅದು ಮುಂದೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಫಿಕ್ಸ್ಡ್ ಆಗಿರ್ತೇವೆ. ಇದು ಫಿಕ್ಸ್ಡ್ ಕ್ಯಾಪಿಟಲ್. ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಡಿಸಿಷನ್. ಅಸೆಟ್ಸ್ ಹೆಲ್ಡ್ ಫಾರ್ ಲೆಸ್ ದೆನ್ ಅ ಇಯರ್ ಬಿಫೋರ್ ಕನ್ವರ್ಟಿಂಗ್ ಟು ಕ್ಯಾಶ್. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಪೇಮೆಂಟ್ ಆಫ್ ಲೇಬರ್ ಚಾರ್ಜಸ್, ಪೇಮೆಂಟ್ ಆಫ್ ಬಿಲ್ಸ್ ಎಕ್ಸೆಟ್ರಾ. ಇದು ಅಸೆಟ್ಸ್ಗಳೇ. ಇದನ್ನು ನಾವು 1 year ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡ್ತೇವೆ. ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಕ್ಯಾಶ್ ಬೇಕು, ನಾವು ಕ್ಯಾಶನ್ನು ಕೊಟ್ಟು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀವಿ. ಇದು ವರ್ಕಿಂಗ್ ಕ್ಯಾಪಿಟಲ್. ಸೊ ನಾವು ಇವತ್ತು ಇದರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಒಂದು ಆರ್ಗನೈಸೇಷನ್ನಿಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋವಂಥದ್ದು ಒಂದು ಬ್ಯಾಕ್ ಬೋನ್ ಇದ್ದ ಹಾಗೆ. Let us discuss the definition of working capital. According to Weston and Brigham, working capital refers to a firm's investment in short-term assets such as cash accounts, receivable, inventories, etc. ವರ್ಕಿಂಗ್ ಕ್ಯಾಪಿಟಲ್ ಅನ್ನುವಂಥದ್ದು ಡೇ ಟು ಡೇ ಆಪರೇಷನ್ಸಿಗೆ ಕ್ಯಾಶನ್ನು ಅಥವಾ ಕ್ಯಾಪಿಟಲನ್ನು ಯೂಸ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಡಿಸಿಷನ್ ಆಗಿರುತ್ತೆ. ಹೇಗೆಂದರೆ ಕ್ಯಾಶ್ ಅಕೌಂಟ್, ರಿಸಿವೇಬಲ್ಸ್, ಇನ್ವೆಂಟ್ರೀಸ್, ವೇಜಸ್ ಪೇ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ. ನೆಕ್ಸ್ಟ್, ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲಲ್ಲಿ ನಾವು 2 ಟೈಪ್ಸ್ ಕ್ಲಾಸಿಫಿಕೇಷನ್ ಮಾಡ್ತೇವೆ, ಒಂದು ಬೇಸಿಸ್ ಆಫ್ ಕಾನ್ಸೆಪ್ಟ್, ಒಂದು ಬೇಸಿಸ್ ಆಫ್ ಟೈಮ್. ಬೇಸಿಸ್ ಆಫ್ ಕಾನ್ಸೆಪ್ಟಲ್ಲಿ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಬೇಸಿಸ್ ಆಫ್ ಟೈಮಲ್ಲಿ ಪರ್ಮನೆಂಟ್ ಆರ್ ಫಿಕ್ಸ್ಡ್ ಕ್ಯಾಪಿಟಲ್, ಟೆಂಪ್ರರಿ ಆರ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್. ಪರ್ಮನೆಂಟ್ ಆರ್ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ರೆಗ್ಯುಲರ್ ಆ್ಯಂಡ್ ರಿಸರ್ವ್, ಟೆಂಪ್ರರಿಯಲ್ಲಿ ಸೀಸನಲ್ ಆ್ಯಂಡ್ ಸ್ಪೆಷಲ್. ಈ ರೀತಿಯಾಗಿ ಕ್ಲಾಸಿಫಿಕೇಷನನ್ನು ಮಾಡ್ತೇವೆ. ಸೊ ನಾವು ಒಂದೊಂದಾಗಿ ಟೈಪ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಬೇಸಿಸ್ ಆಫ್ ಕಾನ್ಸೆಪ್ಟ್ ಮೇಲೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್.
It refers to the total current assets of a company, namely cash, work in progress, receivables, etc. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ ಇದು ಕರೆಂಟ್ ಅಸೆಟ್ನ ಟೋಟಲ್ ಆಗಿರುತ್ತೆ. ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿರ್ಬೋದು, ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇರುತ್ತೆ. ಕರೆಂಟ್ ಅಸೆಟ್ಸ್ ಅಂತ ಹೇಳಿದರೆ ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸಿವೇಬಲ್, ಈ ಥರ ಐಟಮ್ಸು. ಸೊ ಕ್ಯಾಪಿಟಲ್ ಸ್ಪೆಂಟ್ ಟು ಕರೆಂಟ್ ಅಸೆಟ್ಸ್ ಅದೇನಾಗುತ್ತೆ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಒನ್ನು ನೆಟ್ ವರ್ಕಿಂಗ್ ಕ್ಯಾಪಿಟಲ್. ದ ಡಿಫ್ರೆನ್ಸ್ ಬಿಟ್ವೀನ್ ಅ ಕಂಪನೀಸ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಏನಿರುತ್ತೆ ಅದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಕರೆಂಟ್ ಅಸೆಟ್ಸ್ ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸಿವೇಬಲ್, ಡೆಟರ್ಸ್, ಸ್ಟಾಕ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇವೆಲ್ಲ. ಹಾಗೆ ಲಯಬಿಲಿಟೀಸ್ ಬಿಲ್ಸ್ ಪೇಯೇಬಲ್, ಸನ್ರಿ ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಶಾರ್ಟ್ ಟರ್ಮ್ ಲೋನ್ಸ್, ಇದೆಲ್ಲ ಲಯಬಿಲಿಟೀಸ್. ಸೊ ನಾವು ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಿದಾಗ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಇದು 2 ಟೈಪು ಬೇಸಿಸ್ ಆಫ್ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಬೇಸಿಸ್ ಆಫ್ ಟೈಮಲ್ಲಿ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ is also known as ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್. ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಯೂಸ್ಡ್ ಟು ಕರೆಂಟ್ ಅಸೆಟ್ಸ್, ಕ್ಯಾಪಿಟಲ್ ಯೂಸ್ಡ್ ಟು ಪರ್ಚೇಸ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ ಅದು ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಇದು ಕ್ಯಾಪಿಟಲ್ ಯೂಸ್ಡ್ ಟು ಕರೆಂಟ್ ಅಸೆಟ್ಸ್, ಅದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಸೊ ಇದು ಹೇಗಂತ ಹೇಳಿದರೆ ವರ್ಕಿಂಗ್ ಕ್ಯಾಪಿಟಲ್ಲೇ ಆದರೆ ಫಿಕ್ಸ್ಡ್. ನಾವೀಗ ಎವ್ರಿ ಮಂತ್ ಕರೆಂಟ್ ಬಿಲ್ನ ಪೇ ಮಾಡಬೇಕು, ಅದು ಫಿಕ್ಸ್ಡ್. ಎವ್ರಿ ಮಂತ್ ಎಷ್ಟು ಪೇ ಮಾಡಲೇಬೇಕು, ಅದು ಫಿಕ್ಸ್ಡ್. ಅದು ವರ್ಕಿಂಗ್ ಕ್ಯಾಪಿಟಲಲ್ಲಿ ಬರುವಂಥದ್ದು. ಈ ರೀತಿಯಾಗಿ ಫಿಕ್ಸ್ಡ್ ಅಂದರೆ ಹೇಗೆ ಅಂತ. ಇಟ್ ರೆಫರ್ಸ್ ಟು ದ ಮಿನಿಮಮ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್ which is continuously required by the enterprise to carry on its regular business operations. Funds required to maintain inventory. ನಾವು ಒಂದು ಫರ್ನಿಚರ್ನ ತಗೊಂಡು ಅಂದರೆ ಮೆಷಿನರೀಸ್ನ ತಗೊಂಡು ಬಂದರೆ ಮೆಷಿನರಿಗೆ ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ ನೋಡಿ, ಅದನ್ನು ಪೇ ಮಾಡೋದನ್ನ ತರ್ದು ಅದನ್ನು ನಾವು ಏನು ಪೇ ಮಾಡ್ತೇವೆ ಅದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಸೊ ಅದರಲ್ಲಿ 2 ಟೈಪ್ಸ್ ಇದೆ. ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಒನ್. ಇಟ್ ಮೀನ್ಸ್ ದ ಅಮೌಂಟ್ ಆಫ್ ಫಂಡ್ಸ್ ಬಿಸ್ನೆಸಸ್ ರಿಕ್ವೈರ್ ಫಾರ್ ಇಟ್ ಡೇ ಟು ಡೇ ಆಪರೇಷನ್ಸ್. ದ ನೇಮೇ ಹೇಳ್ತಾ ಇದೆ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ರೆಗ್ಯುಲರ್ ಆಗಿ ಡೇ ಟು ಡೇ ಟ್ರಾನ್ಸಾಕ್ಷನಿಗೆ ಏನು ಕ್ಯಾಪಿಟಲ್ ಬೇಕು ಅದನ್ನು ನಾವು ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. Next, reserve working capital. Reserve working capital is the available working capital that exceeds the regular working capital. ಈಗ ರಿಸರ್ವ್ ಅಂತ ಹೇಳಿದರೆ ಆಲ್ರೆಡಿ ನಮಗೆ ಗೊತ್ತೇ ಇದೆ, ನಾವು ಕೆಲವು ಕಡೆ ರಿಸರ್ವ್ ಅನ್ನೋ ನೇಮ್ನ ಕೇಳಿರ್ತೇವೆ ಅಕೌಂಟ್ಸಲ್ಲಿ. ಇದೇನಾಗುತ್ತೆ, ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸೀಡ್ಸ್ ಆಗಿರೋ ಏನು ಅಮೌಂಟ್ ಇರುತ್ತೆ ಅದು ರಿಸರ್ವ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಾವು 1000 ಯೂನಿಟ್ಸ್ನ 10%ಗೆ ಪರ್ಚೇಸ್ ಮಾಡಿರ್ತೇವೆ ರಾ ಮೆಟೀರಿಯಲ್ನ. ಆಗ ಕಾಸ್ಟ್ 10,000 ಆಗಿರುತ್ತೆ. ನಮ್ಮ ಹತ್ರ 20,000 ವರ್ಕಿಂಗ್ ಕ್ಯಾಪಿಟಲ್ ಇದ್ದಾಗ ಅದರಲ್ಲಿ 10,000 ಕ್ಯಾಶ್ ನಮ್ಮಿಂದ ಹೋಯಿತು ಅನ್ನೋದಾದರೆ 10,000 ಏನು ಉಳಿಯುತ್ತೆ ನೋಡಿ ಅದು ರಿಸರ್ವ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಅದು ಎಕ್ಸ್ಟ್ರಾ ಅಮೌಂಟ್ ಆಗಿರುತ್ತೆ ರೆಗ್ಯುಲರ್ಗಿಂತ. ಸೊ ಅದನ್ನು ನಾವು ರಿಸರ್ವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ನೆಕ್ಸ್ಟು ಟೆಂಪ್ರರಿ ಆರ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್. It refers to the amount of working capital keeps on fluctuating from time to time on the basis of business activities. ವೇರಿಯಬಲ್ ಅಂತ ಹೇಳಿದ್ರೇ ಅದು ಟೈಮ್ ಟು ಟೈಮ್ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ.
ಅದರಲ್ಲಿ ಬರುವಂಥದ್ದು ಒಂದು ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ಸ್ಪೆಷಲ್. ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ the working capital which required meeting the seasonal needs of the enterprise is also called as seasonal working capital. ಸೀಸನಲ್ ಅಂದರೆ ಸೀಸನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಕ್ಯಾಪಿಟಲ್. ಈಗ ಸಮ್ಮರ್ ಸೀಸನ್, ರೈನಿ ಸೀಸನ್, ಬೇರೆ ಬೇರೆ ಸೀಸನ್ನಲ್ಲಿ ಒಂದೊಂದರ ಪ್ರಾಡಕ್ಟ್ ಮೇಲೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ ಸಮ್ಮರ್ ಸೀಸನಲ್ಲಿ ಆ ಸಮ್ಮರ್ ಸೀಸನ್ಗೆ ಬೇಕಾಗುವಂಥ ಪ್ರಾಡಕ್ಟ್ ಮೇಲೆ ಕಾಸ್ಟನ್ನು ಜಾಸ್ತಿ ಆಗಿರುತ್ತೆ. AC, ಫ್ರಿಡ್ಜ್, ಹಾಗೆ ಕೂಲರ್ ಆಗಿರ್ಬೋದು. ಇದೇ ಸೀಸನ್ನಲ್ಲಿ ಇದರ ಕಾಸ್ಟ್ ಡಿಫ್ರೆಂಟ್ ಆಗಿರ್ಬೋದು ಅಲ್ವಾ, ಅದಕ್ಕೆ ಇದು ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇನ್ನು ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ, ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ದ ಅಮೌಂಟ್ ರಿಕ್ವೈರ್ಡ್ ಬೈ ಅ ಬಿಸ್ನೆಸ್ to undertake exceptional operations or unforeseen circumstances. ಸ್ಪೆಷಲ್ ಆಗಿ ಆಗುವಂಥದ್ದು ಅಥವಾ ಸಡನ್ ಆಗಿ ಆಗುವಂಥದ್ದು ಸಹ ನಾವು ಹೇಳ್ಬೋದು. ಒಂದು ಡಿಮಾಂಡ್ ಮೇಲಾಗಿರ್ಬೋದು. ಸೀಸನಲ್ಲಿ ಪ್ರೈಸ್ ವೇರಿಯೇಷನ್ ಆಗುತ್ತೆ, ಪ್ರೈಸ್ ಕಾಸ್ಟಲ್ಲಿ ವೇರಿಯೇಷನ್. ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಡಿಮಾಂಡ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದರೆ ಏನಾದರೂ ವಾರ್ ಒಂದು ವೇಳೆ ನಡೆದ್ರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಅಲ್ಲಿ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟಿಗೆ ಕಷ್ಟ ಆಗಿರುವಂಥದ್ದಾಗಿರ್ಬೋದು. ಫ್ಲಡ್ ಬಂದು, ಮತ್ತು ಮೇಯ್ನ್ ಎಕ್ಸಾಂಪಲ್ ಹೇಳೋದಂದರೆ ಕೋವಿಡ್. ಸೊ ಕೋವಿಡಿಂದ ಎಷ್ಟು ಡಿಮಾಂಡ್ ಇದಾಗಿ ಎಷ್ಟು ಜನಕ್ಕೆ ಲಾಸ್ ಆಗಿದೆ. ಸೊ ಇದು ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇದು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್. ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಫಸ್ಟ್ ನಾವು ಕ್ಯಾಶ್ ಅಂತ ತಗೊಂಡ್ರೆ, ಫಸ್ಟು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಕ್ಯಾಶ್ ಇರುತ್ತೆ. ಅವರು ಕ್ಯಾಶಿಂದ ರಾ ಮೆಟೀರಿಯಲ್ಸ್ ಆಗುತ್ತೆ. ಹೀಗೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ. ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಆ ಪ್ರಾಡಕ್ಟ್ನ ಮೇಲೆ ವರ್ಕ್ ಮಾಡ್ತಾರೆ. ನೆಕ್ಸ್ಟು ಫಿನಿಷಡ್ ಗೂಡ್ಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆದ ಮೇಲೆ ಅದು ಫಿನಿಷಡ್ ಗೂಡ್ಸ್ ಆಗುತ್ತೆ. ಫಿನಿಷಡ್ ಗೂಡ್ಸಿಂದ ಒಂದು ವೇಳೆ ನಾವು ಕ್ಯಾಶ್ ಸೇಲ್ಸ್ ಮಾಡಿದರೆ ಕ್ಯಾಶ್ ನಮಗೆ ರಿಟರ್ನ್ ಬರುತ್ತೆ, ನಮಗೆ ಈ ಅಕೌಂಟ್ ರಿಸೀವೇಬಲ್ ಬೇಡ. ಒಂದು ವೇಳೆ ನಾವು ಕ್ರೆಡಿಟ್ ಸೇಲ್ ಮಾಡಿದರೆ ಡೆಟರ್ಸ್ ನಮಗೆ ಕ್ಯಾಶ್ ಕೊಡಲಿಕ್ಕೆ ಬಾಕಿ ಇದ್ದರೆ ಈ ಸರ್ಕಲಲ್ಲಿರುವಂಥ ಒಂದು ಸ್ಟೆಪ್ ನಮಗೆ ಬರುತ್ತೆ. ಸೊ ಇಲ್ಲಿ ಡೆಟರ್ಸ್ ಬರ್ತಾರೆ. ಅಕೌಂಟ್ ರಿಸೀವೇಬಲ್ ಅಂತ ಹೇಳಿದರೆ ಡೆಟರ್ಸಿಂದ ನಾವು ಕ್ಯಾಶನ್ನು ಕಲೆಕ್ಟ್ ಮಾಡಿ ಆದಮೇಲೆ ನಮಗೆ ಉಳಿದಂತಹ ಪುನಃ ಈ ಥರ ಸೈಕಲ್ ರೊಟೇಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಆರ್ಗನೈಸೇಷನ್. ಸೊ ದ್ಯಾಟ್ಸ್ ಇಟ್. ನಾನು ಹೇಳಲಿಕ್ಕೆ ಈ ಎಕ್ಸ್ಪ್ಲೇನ್ ಮಾಡಿರುವಂಥ ಇಷ್ಟು ಟಾಪಿಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. And the last one, the working capital cycle, is more important. So thank you.